ಆಸನಗಳನ್ನು ಮಾಡಬೇಕಾದ್ರೆ ನಾವು ನೋಡಬೇಕು, ಸ್ಟ್ಯಾಂಡಿಂಗ್ ಆಸನಸೂ ಮಾಡಬೇಕು, ಸಿಟ್ಟಿಂಗ್ ಆಸನವೂ ಮಾಡಬೇಕು. ಅದರಲ್ಲಿ ಬೆಂಡಿಂಗ್, ಸ್ಟ್ರೆಚಿಂಗ್, ರೆಸ್ಟ್ ಎಲ್ಲ ಇರಬೇಕು, ರಿಲ್ಯಾಕ್ಸೇಷನ್ ಇರಬೇಕು. ನಮ್ಮ ಎಡ ಮತ್ತು ಬಲ ಮೆದುಳು ಎರಡಕ್ಕೂ ಕೆಲಸ ಆಗಬೇಕು. ಈಗ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಅಂತೀವಿ, ಒಂದು ಎಮೋಷನಲ್, ಒಂದು ಲಾಜಿಕ್ ಅಂತ ತಿಳ್ಕೊಂಡಿದ್ದೀವಿ. ಈಗ ನಾವು ಲೆಫ್ಟ್ ಬ್ರೈನ್ಗೆ ಮಾಡಬೇಕಾದ್ರೆ, ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ಕೆಲವು ಆಸನಗಳನ್ನ ವಿಗರಸ್ ಆಗಿ ಮಾಡ್ತೀವಿ. ಸ್ಟ್ಯಾಂಡಿಂಗ್ ಆಸನಸ್ ಎಲ್ಲ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಮಾಡ್ತೀವಿ, ಬ್ರೈನ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ, ಟಾಕ್ಸಿಫಿಕೇಷನ್ ಆಗುತ್ತೆ, ಇದೆಲ್ಲ ಆಗುತ್ತೆ ಸ್ಟ್ಯಾಂಡಿಂಗ್ ಆಸನದಲ್ಲಿ. ಅದರಲ್ಲಿ ತ್ರಿಕೋಣಾಸನ ಬಹಳ ಮುಖ್ಯವಾದದ್ದು. ಎಲ್ಲ ವೆರೈಟೀಸ್ ಆಫ್ ತ್ರಿಕೋಣ ವೇರಿಯೇಷನ್ಸ್ ಅಷ್ಟು ಮಾಡೋದು. ಇದು ದೇಹಕ್ಕೆ ತುಂಬ ಒಳ್ಳೆಯದು. ಮನಸ್ಸಿಗೂ ಕೂಡ ಆಸನ ಮಾಡುವಾಗ ರೈಟ್ ಬ್ರೈನ್ನ ನಾವು ಆ್ಯಕ್ಟಿವೇಟ್ ಮಾಡ್ತಿರ್ತೀವಿ. ಕೆಲವು ಸ್ಲೋ ಪೇಸಲ್ಲಿ ಮಾಡ್ತೀವಿ, ಪೀಸ್ಫುಲ್ಲಾಗಿ ಮಾಡ್ತೀವಿ. ಕೆಲವು ಸೆಲ್ಯುಲಾರ್ ಲೆವೆಲ್ ತನಕ ಇಳಿಯುತ್ತೆ. ಯು ಕ್ಯಾನ್ ಫೀಲ್ ದಿ ಬಾಡಿ ಫ್ರಮ್ ದಿ ಸೆಲ್ ಟು ಸೆಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಷ್ಟೋ ಕಾಯಿಲೆಗಳು ರಿಪೇರಿ ಆಗುತ್ತೆ, ಹೀಲಿಂಗ್ ಆಗುತ್ತೆ. ಇದು ಒಂಥರ ಬಹಳ ಗ್ರೌಂಡ್ ಲೆವೆಲ್ನಲ್ಲಿ, ಅಂದರೆ ಬಹಳ ಆಳವಾಗಿ ನಾವು ಫೀಲ್ ಮಾಡ್ತೀವಿ. ಅದಕ್ಕೆ ಆಸನ ಮಾಡುವಾಗ ಬರೀ ಎಕ್ಸಸೈಸ್ ಅಂತ ಮಾಡಬೇಡಿ. ಒಂದು ಸೀಕ್ವೆನ್ಸ್ ಆರಿಸ್ಕೊಂಡ್ರೆ ಸಂಪೂರ್ಣವಾಗಿ ಅದರಲ್ಲೇ ಇರಿ. ಅದರಲ್ಲಿ ಪ್ರಾಣಾಯಾಮವೂ ಇದೆ, ಧ್ಯಾನವೂ ಇದೆ, ಧಾರಣವೂ ಇದೆ. ಎಲ್ಲ ಆದಮೇಲೆ ನೀವು ಶವಾಸನ ಮಾಡಿದ್ರೆ ಇದು ಸಮಾಧಿ ಕರ್ಕೊಂಡು ಹೋಗುತ್ತೆ. ಅಷ್ಟಾಂಗ ಯೋಗ ಸೂತ್ರದಲ್ಲಿ ಏನೇನು ಹೇಳ್ತಾರೆ ಅಷ್ಟೂ ಇದೆ. ಯೋಗ ಕ್ಲಾಸ್ಗೆ ಹೋಗೋಕ್ಕೆ ಮುಂಚೆ ಬಹಿರ್ಸಾಧನ ಆಗಿರಬೇಕು. ಯೋಗ ಕ್ಲಾಸ್ಗೆ ಹೋದ್ಮೇಲೆ ಅಂತರ್ ಸಾಧನ ಪ್ರಾರಂಭ, ಯೋಗ ಕ್ಲಾಸ್ ಮುಗಿಯೋಷ್ಟರಲ್ಲಿ ಅಂತರ ಸಾಧನ ಇದು ಆಗಿರುತ್ತೆ.